ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದಾರೆ. ಒಂದು ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೀನುಗಾರರ ಗೋಳು ಕೇಳೋರು ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ ಪಿಡಿಎಸ್ ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಎಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಂದು ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೀನುಗಾರರ ಗೋಳು ಕೇಳೋರು ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ ಪಿಡಿಎಸ್ ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಎಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಂದು ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೀನುಗಾರರ ಗೋಳು ಕೇಳೋರು ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ ಪಿಡಿಎಸ್ ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಎಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಂದು ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ.
ಮೀನುಗಾರರ ಗೋಳು ಕೇಳೋರ್ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ PDS ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಇಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಂದ್ ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೀನುಗಾರರ ಗೋಳು ಕೇಳೋರ್ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ PDS ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಇಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ ಸಾಂಪ್ರದಾಯಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಂತಹ ನಾಡ ದೋಣಿ ಮೀನುಗಾರರು ಸಾಕಷ್ಟು ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದಾರೆ. ಒಂದ್ ಕಡೆ ಲೈಟ್ ಫಿಶಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ, ಮತ್ತೊಂದು ಕಡೆ ಈಗ ಸೀಮೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೋರಾಟದ ಹಾದಿ ತುಳಿದಿದ್ದಾರಂತೆ. ಈ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ಮೀನುಗಾರರ ಗೋಳು ಕೇಳೋರ್ಯಾರು? ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆಗೆ ಬೇಡಿಕೆ. ಮೀನುಗಾರರು ಒಂದಿಲ್ಲ ಒಂದು ಸಂಕಷ್ಟದ ನಡುವೆ ಜೀವನ ನಡೆಸುವಂತಾಗಿದೆ. ಸಮಸ್ಯೆಗಳ ಸುಳಿಯಲ್ಲಿ ಸಾಂಪ್ರದಾಯಿಕ ಮೀನುಗಾರರು ಜೀವನ ನಡೆಸೋದು ಅನಿವಾರ್ಯವಾಗಿದೆ. ಮುಖ್ಯವಾಗಿ ಸಬ್ಸಿಡಿ ದರದಲ್ಲಿ ಸೀಮೆ ಎಣ್ಣೆ ಕುಡಿ ಎಂಬ ಬೇಡಿಕೆ ಬಹಳಷ್ಟು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಹೌದು, ಕುಂದಾಪುರ ಬೈಂದೂರು ಭಾಗದಲ್ಲಿ ನಾಡ ದೋಣಿ ಮೀನುಗಾರರು ಬುಲೆಟ್ ಟ್ರಾಲ್ ಬೋಟ್ ಲೈಟ್ ಫಿಶಿಂಗ್ನಿಂದ ಮೊದಲೇ ಕಂಗಾಲಾಗಿದ್ದಾರೆ. ಈ ನಡುವೆ ಸೀಮೆ ಎಣ್ಣೆಗೆ ನೀಡುತ್ತಿರುವ ಸಬ್ಸಿಡಿ ಮೊತ್ತವನ್ನು ಹೆಚ್ಚಿಸಲು ಬೇಡಿಕೆ ಹೆಚ್ಚಾಗಿದೆ. ಸಮುದ್ರ ತೀರ ಪ್ರದೇಶಗಳಲ್ಲಿ ಮೀನುಗಾರಿಕೆ ನಡೆಸುವ ನಾಡ ದೋಣಿ ಮೀನುಗಾರರು ಸೀಮೆ ಎಣ್ಣೆ ಇಂಧನದ ಔಟ್ಬೋರ್ಡ್ ಇಂಜಿನ್ ಬಳಸುವ ಬೋಟ್ಗಳನ್ನೇ ಅತಿ ಹೆಚ್ಚು ಬಳಸುತ್ತಾರೆ. 2022-23ನೇ ಸಾಲಿನವರೆಗೂ PDS ಕೋಟಾ ಅಡಿಯಲ್ಲಿ ಲೀಟರ್ಗೆ 35 ರೂಪಾಯಿ ದರ ನಿಗದಿಯಾಗಿತ್ತು. ಇಂಜಿನ್ ಒಂದಕ್ಕೆ 300 ಲೀಟರ್ನಂತೆ ಸೀಮೆ ಎಣ್ಣೆ ಪೂರೈಕೆ ಆಗಬೇಕಿತ್ತು. ಆದರೆ ಸಮರ್ಪಕ ರೀತಿಯಲ್ಲಿ ಸೀಮೆ ಎಣ್ಣೆ ಪೂರೈಕೆ ಆಗದ ಹಿನ್ನೆಲೆ ಆಕ್ರೋಶ ಭುಗಿಲೆದ್ದಿದೆ. ನಾಡ ದೋಣಿ ಮೀನುಗಾರರ ಜೊತೆ